ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಮಿಡಿ ಅಂದ್ರೆ ಸಲೀಸಾಗಿ ಹೇಳುವಂತ ಒಂದು ಅದ್ಭುತ ಟ್ಯಾಲೆಂಟ್ ಆನ್ ಸ್ಟೇಜ್. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಟೆನ್ನಿಸ್ ಕೃಷ್ಣ ಸರ್. ನಂಜಪ್ಪನ ಮಗ ಗುಂಜಪ್ಪ ಇಲ್ಲಿ ಸರ್. ಮಾರಮ್ಮನ್ ಡೆಸ್ಕ್ ಎಲ್ಲೋ ಹೋಯ್ತು ಸರ್. ಸರ್ ಮಾರಮ್ಮನ್ ಡೆಸ್ಕೋ ಇನ್ನೂ ಬೆಲ್ಲು ಹೊಡಿಲಿಲ್ವೇ? ಈ ಉತ್ಸಾಹ, ಈ ಎನರ್ಜಿ ಎಲ್ಲಿಂದ ಸರ್? ಎಲ್ಲ ಆ ರಂಗಭೂಮಿ ತಾಯಿ. ಇವತ್ತು ವೃತ್ತಿ ರಂಗಭೂಮಿ ನಾಟಕಗಳು ಹಾಗೂ ನಮ್ಮ ಚಿತ್ರರಂಗ ಉಳಿದಿದೆ ಅಂತಂದ್ರೆ ಉತ್ತರ ಕರ್ನಾಟಕದಿಂದ, ಅಲ್ಲಿಯ ಅಭಿಮಾನಿಗಳಿಂದ. ಸರ್ ಒಂದಂತೂ ಹೇಳ್ಬೇಕು ಸರ್, ಇಲ್ಲಿ ಯಾರಿಗೂ ಸಿಗದಿರೋಂಥ ಅವಕಾಶ ನಿಮ್ಗೊಂದು ಸಿಕ್ಬಿಟ್ಟಿದೆ ಸರ್. ಎಂತ ಅದ್ಭುತ ಅವಕಾಶ ಗೊತ್ತಾ ಸರ್? ನಾನು ಮಾತಲ್ಲಿ ಹೇಳೋಲ್ಲ ಸರ್, ನಿಮಗೆ ತೋರಿಸೇ ಬಿಡ್ತೀನಿ. ತೋರಿಸಿ ಸರ್. ಓಕೆ, ಅಲ್ಲಿ ನೋಡಿ ಸರ್. ಮನುಷ್ಯನಿಗೆ ಹಣದ ಅವಶ್ಯಕತೆ ಇರುತ್ತೆ ನಿಜ. ನಿನಗೆ ಅಂಥ ತೊಂದರೆ ಇದ್ದಿದ್ರೆ ನನಗೆ ಹೇಳಬೇಕಾಗಿತ್ತು. ಅದನ್ನ ಬಿಟ್ಟು ಪುರಾತನ ಕಾಲದಿಂದ ಪೂಜೆ ಮಾಡ್ತಾ ಇರೋ ಮನೆ ದೇವ್ರನ್ನ ಕದಿಯೋದೇನಯ್ಯ? ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನೋಡಿ ನೋಡಿ ನೋಡಿ, ಎಂತ ಪುಣ್ಯ ಸರ್ ಅದು. ಅಂದ್ರೆ ಅಣ್ಣವರೊಟ್ಟಿಗೆ ಫೋಟೋ ಇದ್ರೆ ಸಾಕು ಅಂತ ಕೋಟ್ಯಾಂತರ ಜನ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನೀವು ಅವರೊಟ್ಟಿಗೆ ನಿಂತು ಆಕ್ಟ್ ಮಾಡಿ ಅವ್ರ ಆಶೀರ್ವಾದ ತಗೊಂಡಿದ್ರಲ್ಲ, ಫ್ಯಾಂಟಾಸ್ಟಿಕ್ ಸರ್. ಆ ಅನುಭವದ ಬಗ್ಗೆ ಹೇಳಿ ಸರ್. ನಾನು ಮೊದಲನೇ ದಿವಸ ಹರಿದ್ವಾರಕ್ಕೆ ಹೋದಾಗ ಅಲ್ಲಿ ನಮ್ಮ ಚಿತ್ರತಂಡ ಇರಲಿಲ್ಲ. 2.25 ದಿವಸ ಟ್ರೈನಲ್ಲಿ ಹೋಗ್ಬೇಕಾಗಿತ್ತು. ಹೌದು. ಆದ್ರೆ ನಮ್ಮ ಗೋವಿಂದಣ್ಣವರು, ನಿರ್ಮಾಪಕರು, ಪಾರ್ವತಕ್ಕ ಅವರ ತಮ್ಮ ಅವರು, ಕೃಷ್ಣಣ್ಣ ನೀವು ಸುಮ್ಮನೆ ಟ್ರೈನಲ್ಲಿ ಹೋದ್ರೆ 2.25 ದಿವಸ ಆಗುತ್ತೆ, ಫ್ಲೈಟ್ ಅಲ್ಲಿ ಹೋಗ್ಬಿಡಿ ಅಂತ ಟಿಕೆಟ್ ಮಾಡಿಸ್ಕೊಟ್ಟು ಪೇಪರ್ನಲ್ಲಿ ಬಂತು. ವಿಮಾನದಲ್ಲಿ ಹಾರಿ ಹೋಗಿ ಜೀವನ ಚಿತ್ರೀಕರಣಕ್ಕೆ ಹೋದಂತ ಹಾಸ್ಯ ನಟ ಅಂತ ಪೇಪರ್ ಬಂತು. ನನ್ನ ಭಾಗ್ಯ ಅಲ್ವಾ? ಅದರಲ್ಲೂ ಅಣ್ಣ ಅವರು ಪಾತ್ರ ಮಾಡೋದನ್ನ ನಿಲ್ಸ್ಬಿಟ್ಟಿದ್ರು. ಅಭಿಮಾನಿಗಳು ಬಿಡ್ಲಿಲ್ಲ. ಮನೆ ಮುಂದೆ ಕೂತ್ಕೊಂಡು ಮೌನ ಸತ್ಯಾಗ್ರಹ ಮಾಡ್ತೀವಿ, ಉಪವಾಸ ಮಾಡ್ತೀವಿ ಅಂದ್ರು. ಆಗ ಅಣ್ಣವರು ಮತ್ತೆ ಅಭಿನಯ ಮಾಡೋದಕ್ಕೆ ಬರಬೇಕಾಯ್ತು. ಆ ಸಿನಿಮಾದಲ್ಲಿ ನನಗೆ ಪಾತ್ರ ಸಿಕ್ತಲ್ಲ, ಜೀವನ ಚೈತ್ರ, ಅದನ್ನ ನನ್ನ ಕೆರಿಯಲ್ಲೇ ನಾನು ಮರ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣವ್ರ ಜೊತೆಲಿ ಪಾತ್ರ ಮಾಡೋದಾದ್ಮೇಲೆ ವಿಷ್ಣು ಸಾರು, ರವಿಚಂದ್ರನ್ ಅವರು, ಉಪೇಂದ್ರ ಅವರು, ಎಲ್ಲ ನಾಯಕ ನಟರ ಜೊತೆಯಲ್ಲೂ ಕೂಡ ನಾನು ದಿವಸಕ್ಕೆ 3 ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಯು ಆರ್ ದ ಬಿಸಿಯೆಸ್ಟ್ ಕಮಿಡಿಯನ್ ಸರ್ ಆ ಟೈಮಲ್ಲಿ. ಅದ್ರ ಬಗ್ಗೆ ಐ ಥಿಂಕ್ ಗೋಲ್ಡನ್ ಎರಾ ಅಂತ ಹೇಳಿದ್ರೆ ತಪ್ಪಾಗದ ಸರ್. ಈಗ ಕಾಮಿಡಿ ಅವಾರ್ಡ್ಸ್ 2025 ಈ ವರ್ಷದ ಬೆಸ್ಟ್ ಕಮಿಡಿಯನ್ ಆಕ್ಟರ್ ಮೇಲ್ ಜಿ ಕನ್ನಡ ಕಾಮಿಡಿ ಅವಾರ್ಡ್ಸ್ 2025 ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ರವಿಶಂಕರ್ ಗೌಡ. ರವಿಶಂಕರ್ ಗೌಡ ಬೆಸ್ಟ್ ಕಮಿಡಿಯನ್ ಆಕ್ಟರ್. ಬಹಳ ವರ್ಷ ನಾವಿಬ್ರು ಕೂಡ ವಾದ್ಯಗೋಷ್ಠಿಯಲ್ಲಿ ಹಾಡೋದ್ರ ಮುಖಾಂತರ ಪರಿಚಯ ಆಗಿ ಇವತ್ತು ಅವರು ಬಹಳಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನ ರಂಜನೆ ಮಾಡಿದ್ದಾರೆ. ಇವತ್ತು ಜಿ ಕಾಮಿಡಿ ಬೆಸ್ಟ್ ಅವಾರ್ಡ್ ತಗೊಂತಾ ಇದ್ದಾರೆ. ಒಳ್ಳೇದಾಗ್ಲಿ, ಬೆಸ್ಟ್ ಆಫ್ ಲಕ್. ರವಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಅಕುಲ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಅಣ್ಣ, ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ, ಯಾಕೆಂದ್ರೆ ನಾವು ಬದುಕೋಸ್ಕರ ಈ ಫೀಲ್ಡಿಗೆ ಬಂದಿದ್ದು, ಅಂದ್ರೆ ಚಿತ್ರರಂಗಕ್ಕೆ ಅಥವಾ ಕಿರುತೆರೆಗೆ ಅಂತ ಬಂದಿದ್ದು. ಆಕ್ಚುಲಿ ನಾನು ಊರಲ್ಲಿದ್ದಾಗ ಸೈಮಲ್ಟೇನಿಯಸ್ ಆಗಿ ಹಾಡೋದು ಮತ್ತೆ ಅಭಿನಯಿಸೋದು, ಎಲ್ಲ ನಾಟಕಗಳಲ್ಲಿ ನಾನೇ ಹೀರೋ ಆಗಿರ್ತಿದ್ದೆ. ಬಟ್ ಹಾಡೋದ್ರ ಮೇಲೆ ಏನೋ ಒಲವು ಜಾಸ್ತಿ ನನಗೆ. ಅದಕ್ಕೆ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ಅಂತ ನಾನು ಇಲ್ಲಿಗೆ ಬಂದಾಗ ಒಂದಷ್ಟು ದಿನ ವಾದ್ಯಗೋಷ್ಠಿಲಿ ಅಣ್ಣ ಹೇಳ್ದಂಗೆ ಜೊತೆಲೆ ಹಾಡ್ತಿದ್ರೆ ಸರ್. ವಿಷ್ಣು ಸಾರು, ಟೆನ್ನಿಸ್ ಕೃಷ್ಣ ಸಾರು ನಮ್ಮ ವಾದ್ಯಗೋಷ್ಠಿಗೆ ಬರೋರು, ನಮ್ಮ ಸೌಂಡ್ ಆಫ್ ಮ್ಯೂಸಿಕ್. ಇವರೆಲ್ಲ ಹಾಡೋದು ನೋಡಿ ಜನ ಎಲ್ಲ ತುಂಬಾ ಎಂಜಾಯ್ ಮಾಡೋರು. ನಾನು ಅವಾಗೆಲ್ಲ ಇವ್ರ ಜೊತೆಗೆ ಒಟ್ಟಿಗೆ ಜರ್ನಿ ಮಾಡಿದಂತ ನೆನಪು ಈಗಲೂ ಇದೆ. ಸೊ ಆಮೇಲೆ ಡೆಸ್ಟಿನಿ ವಾಪಸ್ ಕರ್ಕೊಂಡ್ಬಂದು ನಾನು ಆಕ್ಟಿಂಗ್ ಫೀಲ್ಡ್ಗೆ ಬಿಡ್ತದ್ದು. ನನಗೆ ಹಂಸಲೇಖರ್ ಒಂದ್ ಮಾತು ಹೇಳಿದ್ರು, ನೀ ಏನೋ ಹಾಡದೇನೋ ಹಾಡ್ತೀಯಾ, ಬಟ್ ನೀನ್ ಆಕ್ಟರ್ ಆಗ್ತೀಯ ಕೋಣ ಅಂತ. ಫಸ್ಟ್ ಡೇ ನಾನು ಬೆಂಗಳೂರು ಬಂದ ಫಸ್ಟ್ ದಿನ ಪ್ರಸಾದ್ ಸ್ಟುಡಿಯೋದಲ್ಲಿ ಅವ್ರು ಹೇಳಿದಂತ ಮಾತು ಇವತ್ತು ನನಗೆ ಚೆನ್ನಾಗಿ ನೆನಪಿದೆ. ಅವ್ರು ಹೇಳ್ದಾಗೆ ಆಯ್ತು. ಬದುಕಿಗೋಸ್ಕರ ಈ ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡಿದ್ದು, ಕಾಮಿಡಿನೇ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಡೈರೆಕ್ಟರ್ ಏನ್ ಹೇಳ್ತಾರೆ ಆ ಪಾತ್ರ ಮಾಡ್ಬೇಕು ಅಂತ ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದು. ಅದನ್ನೇ ಮಾಡ್ತಾ ಬಂದೆ. ಒಂದು ದಿನ ಒಂದು ಯದ್ವಾತದ್ವ ಅಂತ ಸೀರಿಯಲ್ ಇದ್ದಿತ್ತು. ಇದೇ ನಮ್ಮ ವಿಜಯ ಪ್ರಸಾದ್ ಡೈರೆಕ್ಟ್ರು. ಅದಕ್ಕೆ ಸೊ ಅದು ಇವತ್ತಿಗೂ ಕೂಡ ಜನರ ಮನಸ್ಸಲ್ಲಿ ಹಾಗೆ ಉಳಿದೆ.
ನಾನು ಅದರಲ್ಲಿ ಒಂದು ಎಪಿಸೋಡ್ ಗೊತ್ತು, ಮಾಡ್ತೀನಿ. ಗೊತ್ತು. 2 ಎಪಿಸೋಡ್ ಮಾಡಿದೀನಿ. ನಾನು ಒಂದ್ ತಡ್ಕೊಳಕ್ ನಿಮಿಷ, ಆಗ್ದೆ. ಇದೊಂದು ಮಾತು ಹೇಳ್ಬಿಡ್ತೀನಿ. ಒಂದ್ ಅಕ್ಷರ ಕನ್ನಡ ಬರ್ತಿರ್ಲಿಲ್ಲ, ಇವತ್ತು ಕನ್ನಡದ ನಂಬರ್ 1 ಆಂಕರ್. ಇವ್ರು ಬರೀ ಎಲ್ಲ ಲಾಸ್ಟ್ ಅಲ್ಲಿ ಬಾಸ್ 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 ಅಂತ ಹೇಳ್ಸೋರು. ನಾನು ಗೆಳೆಯ ಇದೇನ್ ಕಾಮಿಡಿ ಇದು, ತೆಲುಗು ಕಾಮಿಡಿ ಬರ್ತಾ ಇದೆಯಲ್ಲ ಅಂತ. ಇದು ಕನ್ನಡ ಸೀರಿಯಲ್ ಅಪ್ಪ, ಈಗ ಹೆಂಗ್ ಮಾಡೋದು? ಮಾಡು ಗೆಳೆಯ ಪರವಾಗಿಲ್ಲ ಹೇಳು ಅಂತ. ನಾನು ಸರ್ ಇಲ್ಲಿ ಬನ್ನಿ, ಇಲ್ಲಿ ಬಿಟ್ಟು ಹಿಂಗೆ ಒಂದ್ ಚೆನ್ನಾಗಿ ಡೈಲಾಗ್ ಕೊಟ್ರೆ ಹಂಗೆ ಹೇಳ್ತೀನಿ ಸರ್, ಕೊನೆಗೆ ಒಂದು ಬಾಸ್ ಒಂದು ಹಾಕೊಂಡ್ಬಿಡ್ತೀನಿ ಅಂತ. ಯಾಕೆಂದ್ರೆ ಬಾಸ್ ಅಂತ ಬರ್ಲಿ ಅಂದ್ರೆ ಡೈಲಾಗೇ ಬರಲ್ಲ, ಎಲ್ಲ ತೆಲುಗುನೇ ಬರ್ತಾ ಇದ್ದಿದ್ದು. ನಾನು ನೋಡಿ ಕೊನೆಗೆ ಅವ್ರ ದಾರಿಗೆ ಹೋಗಿ ಆಮೇಲೆ ನಮ್ ದಾರಿಗೆ ಕರ್ಕೊಂಡ್ಬಂದಿದ್ದು. ಒಂದು ಸವಿ ನೆನಪು. ನಮ್ಮ ರವಿಶಂಕರ್ ಎಂತ ಹಾಡುಗಾರಪ್ಪ, ಫ್ಯಾಂಟಾಸ್ಟಿಕ್ ಸಿಂಗರ್. ನಮ್ಗೋಸ್ಕರ ಒಂದೆರಡು. ಎಲ್ಲಾದರೂ ಇರು, ಎಂಥಾದರೂ ಇರು, ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸರ್ ಇಷ್ಟೇ ಅಲ್ಲ, ಬಿರಾದರ್ ಅವರ ಅಪ್ಪ ಕೂಡ ಇದ್ದಾರೆ. ಹೊಡೆದ್ರು ಮಲಗಿಸ್ರೋ ಹೊಡೆದ್ರು ಮಲಗಿಸ್ರೋ. ಇಲ್ಲ ಸರ್, ಇದಾರೆ ಒಬ್ರು. ಅವ್ರು ಯಾರಪ್ಪ? ಅಪ್ಪನ ಕರ್ಕೊಂಬನ್ನಿ. ಕರ್ಕೊಂಬರ್ರ. ಮಸ್ತಪಣ್ಣ ಹೆಂಗಾನ ಮಾಡಿ ನಮ್ಮ ಅಪ್ಪನ ಫೋಟೋ ಹೊಡಿಲೇಬೇಕು. ನಿಮ್ಮ ಅಪ್ಪನ ಫೋಟೋ ನೋಡಿಯನ, ಅವ್ರ ಅಪ್ಪನ ಫೋಟೋ ನೋಡಿಯನ. ಯಾವಾಗ ಬೇಕಪ್ಪ ನಿಂಗೆ? 1 ತಿಂಗಳ ಒಳಗೆ ಕೊಡು. ಆಯ್ತಾಯ್ತು, ಹೊಡ್ಕೊಂಡ್ಬಿಡ್ತೀನಿ ನೋಡಿ. ಅಲ್ಲ ಮಸ್ತಪಣ್ಣ ಓಕೆ, ಅಷ್ಟೇ ಮುಗೀತಪ್ಪ ಒಂದು ನಿಂದು. ತಿಂಗಳ ನಂತರ ಎಣ್ಣೆ ಆಗ್ತಾ ಇದೆ ಸರ್. ಚಿಯರ್ಸ್. ಮುಸ್ತಫ ನನ್ನ ಮಗನೇ, ಇವತ್ತು ನಮ್ಮ ಅಪ್ಪನ ಫೋಟೋ ಕೊಡ್ಬೇಕು, ಇಲ್ಲ ನಿನ್ನ ಕತ್ತೆ ಕರೆಸಿಬಿಡ್ತೀನಿ. ಫೋಟೋ ರೆಡಿ ಆಗ್ತಾ ಕಣೋ, ರೆಡಿ ಆಗ್ತಾ ಇದ್ದೇನು, ಕೊಡ್ತೀನಿ. ಕೂತ್ಕೊಳ್ಳೋ. ಟೈಮ್ ಇಲ್ಲ, ಒಂದು ಫೋಟೋ ಕೊಡು. ಒಂಚೂರು ಸಮಾಧಾನ, ಕೂತ್ಕೊಳ್ಳೋ. ಟೈಮ್ ಇಲ್ಲ, ಫೋಟೋ ಕೊಡು. ನನ್ನ ಮೊದ್ಲೇ ಗಂಟ್ಲು ಹೋಗ್ಬಿಟ್ಟಿತ್ತು ಕಣ, ಕೂತ್ಕೊಳ್ಳೋ. ಕೂತ್ಕೊಳ್ಳೋ, ನಿಧಾನ ಕೂತ್ಕೊಳ್ಳೋ. ನಿಮ್ಮ ಅಪ್ಪನ ಫೋಟೋ ತಾನೇ, ಸಮಾಧಾನವಾಗಿ ಕೇಳಿಕೋ. ನಿಮ್ಮ ಅಪ್ಪನ ಫೋಟೋ ಕೊಡ್ತೀನಿ, ನೋಡು. ಕುಡಿ ಸರ್, ತಗೊಳಪ್ಪ ನಿಮ್ಮ ಅಪ್ಪನ ಫೋಟೋ ನೋಡ್ಕ. ನಮ್ಮ ಅಪ್ಪನ ಕೆನ್ನೆ ಮೇಲೆ ಒಂದು ಮಚ್ಚೆ ಇತ್ತಲ್ಲ, ಅದು ತೆಗಿಬೇಕಾದ್ರೆ ಮಚ್ಚೆ ಇತ್ತು. ಅದಾದ್ಮೇಲೆ ಆ ನೆಗೆಟಿವ್ನ ತೊಳಿತೀವಲ್ಲ ಪಾಸಿಟಿವ್ಗೆ, ಆವಾಗ ಅಳಿಸೋಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.